ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಪುನರಾರಂಭ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾಮಗಾರಿ ಪುನರಾರಂಭಕ್ಕೆ ವೀರಶೈವ ಸಮಾಜದಿಂದ ಆಕ್ಷೇಪವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನಮ್ಮ ನೀರನ್ನ ಪಕ್ಕದ ಜಿಲ್ಲೆಗೆ ಕೊಂಡೊಯ್ತಾ ಇರುವಂತದ್ದು ಇದು ತುಂಬಾ ಅಪಾಯಕಾರಿ. ಕಾಮಗಾರಿ ಪುನರಾರಂಭಕ್ಕೆ ವೀರಶೈವ ಸಮಾಜದಿಂದ ಆಕ್ಷೇಪವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಯ ರೈತರಿಗೆ ರಾಜ್ಯ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ. ಗೋರೂರು ಜಲಾಶಯದಿಂದ 25.31 ನೀರು ಬಿಡಲು ಆದೇಶದಲ್ಲಿದೆ. ಜಲಾಶಯದಿಂದ ಪೂರ್ಣ ಪ್ರಮಾಣದಲ್ಲಿ ಜಿಲ್ಲೆಗೆ ನೀರನ್ನೇ ಬಿಡ್ತಾ ಇಲ್ಲ. ಕುಣಿಗಲ್ ತಾಲೂಕನ್ನ ತೋರಿಸಿ ಮಾಗಡಿಗೆ ನೀರನ್ನ ತಗೊಂಡೋಗುವಂತ ಕುತಂತ್ರವನ್ನ ನಡೆಸಲಾಗ್ತಾ ಇದೆ. ರಾಮನಗರಕ್ಕೆ ಬೇರೆ ಬೇರೆ ಮೂಲಗಳಿಂದ ನೀರು ಬರುತ್ತೆ. ನಮ್ಮ ಜಿಲ್ಲೆಯ ಹಿತವನ್ನ ಕಾಪಾಡುವಲ್ಲಿ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಕೂಡ ವಿಫಲ ಆಗಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಒತ್ತಡ ಹೇರಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕು. ಇನ್ನು ಹೋರಾಟದಲ್ಲಿ ಭಾಗಿಯಾದ ರೈತರ ವಿರುದ್ಧ ದೂರು ದಾಖಲಾಗಿರುವಂತಹ ಪ್ರಕರಣಗಳನ್ನು ಹಿಂಪಡಿಬೇಕು ಅಂತ ಹೇಳಿ ವೀರಶೈವ ಸಮಾಜದ ಅಧ್ಯಕ್ಷರು ಚಂದ್ರಮೌಳಿ ಆಗ್ರಹಿಸ್ತಾ ಇದ್ದಾರೆ. ಹಂಚಿಕೆಯಾದ ಹೇಮಾವತಿ ನೀರು ಕುಣಿಗಲ್ಗೆ ಹೋಗ್ತಾ ಇಲ್ಲ ಎನ್ನುವುದಕ್ಕೆ ಇರುವಂತಹ ವೈಜ್ಞಾನಿಕ ಕಾರಣಗಳನ್ನು ಪತ್ತೆ ಹಚ್ಚಿ ಅವರ ಪಾಲಿನ ನೀರನ್ನು ಅವರಿಗೆ ದೊರೆಯುವಂತೆ ಮಾಡಬೇಕು. ಮತ್ತೊಮ್ಮೆ ನಿಪುಣ ತಜ್ಞರನ್ನ ನೇಮಕ ಮಾಡಿ, ಸುಮ್ಮನೆ ಅಂತಿಂತವ್ರನ್ನಲ್ಲ, ನಿಪುಣ ತಜ್ಞರನ್ನ ನೇಮಕ ಮಾಡಿ ಸಂಪೂರ್ಣ ಮಾಹಿತಿಯನ್ನ ಪಡೆದು ರೈತರ ಸಮ್ಮುಖದಲ್ಲಿಯೇ ಆ ವರದಿಯನ್ನ ಬಹಿರಂಗಪಡಿಸಿ, ಅದನ್ನ ಬಿಟ್ಟು ಕುಣಿಗಲ್ ತಾಲೂಕನ್ನ ತೋರಿಸಿ ಬೇರೆ ಭಾಗಕ್ಕೆ ನೀವು ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀರಾ, ಇದು ಸರಿಯಲ್ಲ, ಇದಕ್ಕೆ ನಾವು ಕೂಡ ಬಿಡೋದಿಲ್ಲ ಅಂತ ಹೇಳಿ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಸಮಾಜದ ಅಧ್ಯಕ್ಷರು ಚಂದ್ರಮೌಳಿ ಹಾಗೆ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಸ್ ಪರಮೇಶ್ ಮಾತನಾಡಿದ್ದಾರೆ. ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಪಕ್ಷಾತೀತವಾಗಿ ಇದರ ವಿರುದ್ಧ ಧ್ವನಿ ಎತ್ತಿರುವ ಜನಪ್ರತಿನಿಧಿಗಳ ಭಾವನೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶಿಸಿ ಅನಗತ್ಯ ಮತ್ತು ಅನಾವಶ್ಯಕವಾದ ಲಿಂಕ್ ಕ್ಯಾನಲ್ ಯೋಜನೆಯನ್ನು ತಕ್ಷಣದಿಂದಲೇ ನಿಲ್ಲಿಸಿ ಮುಂದಾಗುವ ಅನಾಹುತಗಳನ್ನು ತಪ್ಪಿಸಬೇಕೆಂದು ಪತ್ರಿಕಾ ಹೇಳಿಕೆಯಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ವೀರಶೈವ ಸಮಾಜದ ವತಿಯಿಂದ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೀವಿ. ಜಿಲ್ಲೆಯ ಜನತೆಯ ಕಷ್ಟ ಕಾರುಣ್ಯಗಳಿಗೆ ದುಗುಡು ದುಮ್ಮಾನಗಳಿಗೆ ಸದಾ ಸ್ಪಂದಿಸುತ್ತಾ ಬಂದಿರುವ ಮಠಾಧೀಶರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಕೂಡಲೇ ವಾಪಸ್ ಪಡೆಯಬೇಕು. ಇಲ್ಲದಿದ್ದರೆ ಇನ್ನೂ ಉಗ್ರತರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ. ಆದರೆ ಇದು ಸಂಪೂರ್ಣವಾಗಿ ಅವೈಜ್ಞಾನಿಕ. ಇದು ಪ್ರಾಪರಾಗಿ ಅವರು ಸ್ಟಡಿ ಮಾಡಿ ಎಲ್ಲರನ್ನ ಕೇಳಿಕೊಂಡು ಕ್ರೋಢೀಕರಿಸಿ ಎಲ್ಲರ ಒಂದು ಒಪಿನಿಯನ್ನ ತಗೊಂಡು ಒಂದು ಒಪಿನಿಯನ್ ತಗೊಂಡು ಅವ್ರು ಮಾಡಬೇಕಾಗಿತ್ತು. ಈ ಒಂದು ಅವೈಜ್ಞಾನಿಕ ಒಂದು ಪ್ರಾಜೆಕ್ಟನ್ನು ಮಾಡೋದಕ್ಕೆ ಈ ಸರ್ಕಾರ ಒಂದು ನಮ್ಮ ತುಮಕೂರಿನ ಜನಗಳಿಗೆ ಮರಣಾಶಾಸನನೇ. ಈಗ ನಮ್ಮ ತುಮಕೂರಿನಲ್ಲಿ ಹೇಮಾವತಿ ನೀರು ಎಷ್ಟು ಅಮೃತ ಆಗಿದೆ. ನಮ್ಮ ತುಮಕೂರು ಜಿಲ್ಲೆಗೆ, ತುಮಕೂರಿನ ಎಲ್ಲ ತಾಲೂಕಿನ ಜನಗಳಿಗೆ ಕುಡಿಯೋದಕ್ಕಾಗ್ಬೋದು, ರೈತರಿಗಾಗಬಹುದು, ಮತ್ತು ಎಲ್ಲದಕ್ಕೂ ಒಂದು ಅಭಿವೃದ್ಧಿಯ ಪಥದಲ್ಲಿ ನಡೆಯುವಂಥ ಸಮಯದಲ್ಲಿ ಇವರು ಈ ರೀತಿಯ 3 TMC ನೀರನ್ನು ಕುಣಿಗಲ್ ತಾಲೂಕಿಗೆ ನಾವು ಬಿಡಬೇಕು, ಅದು ಅಗ್ರಿಮೆಂಟ್ ಪ್ರಕಾರ ಅಷ್ಟಿದೆ ಅಂತ ಹೇಳ್ಬಿಟ್ಟು ಆ ನೆಪ ಮಾಡಿಕೊಂಡು ಇವರು ಎಕ್ಸ್ಪ್ರೆಸ್ ಲೈನಲ್ಲಿ ತೊಗೊಂಡೋಗ್ತಾ ಇದ್ದಾರೆ. ಅದು ಬೇಕಾಗೇ ಇಲ್ಲ, ಎಕ್ಸ್ಪ್ರೆಸ್ ಲೈನೇ ಬೇಕಾಗಿಲ್ಲ. ಏನು ಒಂದು ನಾರ್ಮಲ್ ಕೆನಾಲ್ ಇದೆ, ಆ ಕೆನಾಲ್ನ ಸರಿಪಡಿಸ್ಕೊಂಡು ಆ ಕೆನಾಲ್ನಲ್ಲೇ ನೀರು ತಗೊಂಡು ಹೋಗ್ಬೋದು. ತುಮಕೂರು ಸಿಟಿನಲ್ಲಿರ್ತಕ್ಕಂಥವ್ರಿಗೆ ಕುಡಿಯೋ ನೀರಿಗೂ ಪ್ರಾಬ್ಲಮ್ ಆಗುತ್ತೆ. ಇಂತಹ ಸಮಯದಲ್ಲಿ ಇವರು ಈ ರೀತಿಯ ಎಕ್ಸ್ಪ್ರೆಸ್ ಲಿಂಕ್ ಕ್ಯಾನಲ್ನ ಮಾಡಿರೋದು ಅವೈಜ್ಞಾನಿಕ. ಇದನ್ನು ನಮ್ಮ ಸಮಾಜ ಪೂರ್ತಿ ಖಂಡಿಸುತ್ತೆ. ಮೊದಲನೇದಾಗಿ ಅದಕ್ಕೆ ಬಿಡೋದಿಲ್ಲ. ನಾವು ಎಲ್ಲ ರೈತರ ಪರವಾಗಿ, ನಮ್ಮ ಸಮಾಜದ ಪರವಾಗಿ, ನಮ್ಮ ಎಲ್ಲ ಏನು ಆ ಭಾಗದ ಜನಗಳೇನಿದ್ದಾರೆ ಅವರೆಲ್ಲರ ಪರವಾಗಿ ನಾವೆಲ್ಲರೂ ಇರ್ತೀವಿ ಅಂತ